ನಮಸ್ಕಾರ. ಇವತ್ತು ದಿವಸ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಸಂಘ ಬೆಂಗಳೂರು ಇವರ ಒಂದು ನೇತೃತ್ವದಲ್ಲಿ ಒಂದೇ ತಾಲೂಕಿನ ಗ್ರಾಮ ಆಡಳಿತ ಸಂಘ ತಾಲೂಕು ಸಂಘದಿಂದ ವಿವಿಧ ಗ್ರಾಮ ಆಡಳಿತದ ವಿವಿಧ ಸಮಸ್ಯೆಗಳ ಬೇಡಿಕೆಗೆ ಈಡೇರಿಕೆ ಸಲುವಾಗಿ ಎರಡನೇ ಹಂತದ ಅನಿರ್ದಿಷ್ಟವಾದಿ ಮುಷ್ಕರಕ್ಕೆ ಕರೆ ನೀಡಿದ್ದು ಈ ಒಂದು ನಿರ್ದಿಷ್ಟ ಮುಷ್ಕರದಲ್ಲಿ ಭಾಗವಹಿಸುವಂಥ ಎಲ್ಲ ತಾಲೂಕಿನ ಗ್ರಾಮ ಆಡಳಿತ ಸಂಘದ ಅಧ್ಯಕ್ಷರೇ ಹಾಗೂ ಎಲ್ಲ ಗ್ರಾಮ ಆಡಳಿತಾಧಿಕಾರಿ ಹಾಗೂ ಕಂದಾಯ ನೌಕರ ಸಂಘದ ಅಧ್ಯಕ್ಷರೇ ಹಾಗೂ ಕಂದಾಯ ನೌಕರ ಸಂಘದ ಗೌರವಾಧ್ಯಕ್ಷರೇ, ಕಂದಾಯ ನಿರೀಕ್ಷಕರೇ ಹಾಗೂ ಎಲ್ಲ ಗ್ರಾಮ ಆಡಳಿತಾಧಿಕಾರಿ, ಇವತ್ತಿನ ದಿವಸ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಎರಡನೇ ಹಂತದ ಒಂದು ಅನಿರ್ದಿಷ್ಟವಾದ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಅವರ ವಿವಿಧ ಬೇಡಿಕೆಗಳು ನ್ಯಾಯಸಮ್ಮತವಾದ ಒಂದು ಬೇಡಿಕೆಗಳ ಸಲುವಾಗಿ ಇವತ್ತಿನ ದಿವಸ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಸಂಘ ಹಮ್ಮಿಕೊಂಡಿದ್ರೆ ಆ ಸಂಘಕ್ಕೆ ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾದ ನಾನು ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡ್ತಾ ಇದ್ದೀನಿ. ಮೂಲಭೂತ ಸೌಕರ್ಯಗಳಿಗಾಗಿ ಭಾಳಷ್ಟು ಮೂಲಭೂತ ಸೌಕರ್ಯಗಳು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಲ್ಲಿ ಇಲ್ಲದೇ ಇರುವುದರಿಂದ ಇವತ್ತಿನ ದಿವಸ ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅಂತೇಳಿ ಇವತ್ತಿನ ದಿವಸ ನಮ್ಮ ಇಂಡಿ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿ ಸಂಘದವರು ಹಮ್ಮಿಕೊಂಡಿರ್ತಾರೆ. ಅವರು ಒಂದು ಕನಿಷ್ಠ ಒಂದು 5-6-7 ಬೇಡಿಕೆಗಳಿದಾವೆ. ಆ ಬೇಡಿಕೆಗಳಿಂದ ಮೂಲಭೂತ ಸೌಕರ್ಯಗಳ ಸಲುವಾಗಿ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸುಸಜ್ಜಿತವಾದ ಕಟ್ಟಡಗಳು ಗ್ರಾಮದಲ್ಲಿ ಇರೋದಿಲ್ಲ. ಅವಕ್ಕೆ ಉತ್ತಮವಾದಂಥ ಟೇಬಲ್ ಕುರ್ಚಿ ಆಗಿರ್ಬೋದು, ಅತ್ಯುತ್ತಮ ಮೊಬೈಲ್ ಆಗಿರ್ಬೋದು, ಸೆಲ್ಫೋನ್ಗಳು ಮತ್ತು ಲ್ಯಾಪ್ಟಾಪ್, ಪ್ರಿಂಟರ್, ಇನ್ನೇ ಭಾಳಷ್ಟು ಗ್ರಾಮ ಲೆಕ್ಕಾಧಿಕಾರಿ ಬೇಸಿಕ್ ಆಗಿರುವಂಥ ವಸ್ತುಗಳು ಇಲ್ಲದೇ ಇರುವುದರಿಂದ ಅವ್ರೇನದ ಇವತ್ತಿನ ದಿವಸ ಕೆಲಸ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಅವೆಲ್ಲ ಕೊಡಬೇಕಂತೇಳಿ ಇವತ್ತಿನ ದಿವಸ ನಮ್ಮ ಸರ್ಕಾರಕ್ಕೆ ಇವತ್ತಿನ ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಂಡಿರ್ತಾರೆ. ಅದಂತೆ ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಆಡಳಿತಾಧಿಕಾರಿ ಭಾಳಷ್ಟು ತಾಂತ್ರಿಕ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಮೊಬೈಲ್ದಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪ್ದಲ್ಲಿ ಆಗಿರ್ಬೋದು. ಸುಮಾರು 21 ಆ್ಯಪ್ಗಳ ಮುಖಾಂತರ ಇನ್ಕಮ್ ಕಾಸ್ಟ್ ಆಗಿರ್ಬೋದು, ಆಮೇಲೆ ಗರುಡ ಆ್ಯಪ್ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಬಗರ್ ಹುಕುಮ್ ಆಗಿರ್ಬೋದು, ಹಕ್ಕುಪತ್ರ ಆಗಿರ್ಬೋದು, ನವೋದಯ ಆ್ಯಪ್ ಆಗಿರ್ಬೋದು, ಬೆಳೆ ಕಟಾವು ಆಗಿರ್ಬೋದು, ಸುಮಾರು 21 ಆ್ಯಪ್ಗಳ ಮುಖಾಂತರ ಗ್ರಾಮ ಲೆಕ್ಕಾಧಿಕಾರಿ, ಗ್ರಾಮ ಆಡಳಿತಾಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ. ಕೆಲಸದ ಭಾಳ ಒತ್ತಡ ಅದ. ಅದಕ್ಕಾಗಿ ಆ್ಯಪ್ಗಳ ಮುಖಾಂತರ ಮಾಡೋದ್ರಿಂದ ಅವರಿಗೆ ಬೇಕಾಗಿರುವಂಥ ಬೇಸಿಕ್ ವಸ್ತುಗಳಾಗಿರ್ಬೋದು, ಲ್ಯಾಪ್ಟಾಪ್ ಕೊಡ್ಬೇಕಂತೇಳಿ ಈ ಮುಷ್ಕರದಲ್ಲಿ ಏನದ ಎರಡನೇ ಪಾಯಿಂಟ್ ಅಂದಾಗ ಅವರು ಮುಷ್ಕರದಲ್ಲಿ ಹಮ್ಮಿಕೊಂಡಿದ್ದೆವು. ಮೂರನೇದು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಅವರಿಗೆ ಇನ್ನತನ ಪ್ರಮೋಷನ್ ಆಗ್ತಾಯಿಲ್ಲ. ಸುಮಾರು 15-20 ವರ್ಷ ಗ್ರಾಮ ಆಡಳಿತಾಧಿಕಾರಿಗಳ ಸೇವೆ ಸಲ್ಲಿಸಿದ ಸಹಿತ ನೆಕ್ಸ್ಟ್ ಪ್ರಮೋಷನ್ನ ಪ್ರವಾಸ ಆಗಿ ಸರ್ಕಲ್ ಆಗಿ ಪ್ರಮೋಷನ್ ಆಗ್ತಾ ಇರೋದ್ರಿಂದ ಅವರು ಈ ಒಂದು ಮುಷ್ಕರದಲ್ಲಿ ಅದೂ ಸಹಿತ ಒಂದು ದೊಡ್ಡ ಬೇಡಿಕೆ ಇದೆ. ಕೇಂದ್ರ ಸರ್ಕಾರ ಅವರ ನಿರ್ದೇಶನದಂತೆ ಇವತ್ತು ನಾವು ಮತ್ತು ಯಾವುದೇ ಸೌಲಭ್ಯಗಳನ್ನು ಪೂರೈಸಲಿಲ್ಲ, ಯಾವುದೇ ನಮ್ಮ ಆದೇಶಗಳನ್ನು ನೀಡಲಿಲ್ಲ ಅವರು. ಹೀಗಾಗಿ ಮತ್ತೆ ನಾವು ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿರ್ತೇವೆ. ನಮಗೆ ಮುಖ್ಯವಾಗಿ ಮೂಲಭೂತ ಸೌಲಭ್ಯಗಳಿಲ್ಲ. ಕಚೇರಿ, ಕುರ್ಚಿ, ಟೇಬಲು, ಲ್ಯಾಪ್ಟಾಪ್, ಪ್ರಿಂಟರ್ ಏನೇನು ಸಲಕರಣೆಗಳು ಯಾವುದೂ ಇಲ್ಲ. ಆಮೇಲೆ ಸಾಕಷ್ಟು ತಾಂತ್ರಿಕ ಕೆಲಸಗಳನ್ನು ನೀಡ್ತಾ ಇದ್ದಾರೆ. ಸುಮಾರು 21 ಮೊಬೈಲ್ ಆ್ಯಪ್ಗಳ ಮುಖಾಂತರ ನಮ್ಮಿಂದ ಕೆಲಸ ತಗೋತಾ ಇದ್ದಾರೆ. ಬಟ್ ತಾಂತ್ರಿಕ ಹುದ್ದೆಗೆ ಸಂಬಂಧಪಟ್ಟಂಥ ವೇತನ ನೀಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಡೇಟಾ ಆಗಲಿ, ಮೊಬೈಲ್ ಆಗಲಿ ಯಾವುದನ್ನೂ ನೀಡ್ತಾ ಇಲ್ಲ. ಹೀಗಾಗಿ ನಾವು ಎಲ್ಲ ಸೌಕರ್ಯಗಳನ್ನು ನೀಡುವವರೆಗೂ ನಾವು ನಿರ್ದಿಷ್ಟ ಮುಷ್ಕರವನ್ನು ಕೈ ಬಿಡೋದಿಲ್ಲ. ಮುಖ್ಯವಾಗಿ ನಮಗೆ ಪ್ರಮೋಷನ್ ನೀಡ್ತಾ ಇಲ್ಲ. ಆಮೇಲೆ ವರ್ಗಾವಣೆಯನ್ನು ರೂಲ್ಸ್ ಶಿಕ್ಷಣವನ್ನು ತೆಗೆದುಹಾಕಿದರೆ ಅದು ಕೊಡ್ತಾ ಇಲ್ಲ. ಆಮೇಲೆ ಈಗ ರೀಸೆಂಟಾಗಿ ಆಧಾರ್ ಶೇಡಿಂಗ್ ಅಂತ ಮಾಡಿಸ್ಕೊಂಡ್ರು. 90% ಎಲ್ಲರೂ ರೈತರು ಆಧಾರ್ ಶೇಡಿಂಗ್ ಮಾಡಿದ್ದೀವಿ. ಆವಾಗ ಮರಣ ಹೊಂದಿದ ರೈತರನ್ನು ನಾವು ಪೌತಿ ದೇಶದಿಂದ ನಾವು ಗುರುತು ಮಾಡಿದ್ದೀವಿ. ಅವ್ರದ್ದೆಲ್ಲನೂ ಪೌತಿ ಆಂದೋಲನ ಅಂತೇಳಿ ಒಂದು ಯೋಜನೆ ಮಾಡಿದ್ದಾರೆ. ಅದಕ್ಕೆ ಸೂಕ್ತ ನಿರ್ದೇಶನಗಳು ನೀಡಿಲ್ಲ. ಹಿಂಗೆ ಯಾವ ಇದರೊಳಗೆ ಮಾಡಬೇಕಂತ ದೇಶದಿಂದ ಕಾಯ್ದೆಗಳು ನೀಡಿಲ್ಲ. ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗ್ಬೇಕು, ಅವ್ರ ವಾರಸುದಾರನ ಗುರುತಿಸಬೇಕು, ಅವ್ರ ವಾರಸುದಾರರ ಹೆಸರನ್ನು ದಾಖಲಿಸಬೇಕು ಅಂತ ಹೇಳ್ತಾರೆ. ಯಾವುದೇ ಸೂಕ್ತ ನಿರ್ದೇಶನ ಇಲ್ಲದೆ ಈ ಥರದ ಕೆಲಸಗಳನ್ನು ನೀಡಿ ಒತ್ತಡ ಹಾಕ್ತಾ ಇದ್ದಾರೆ. ಇಂಥ ಒತ್ತಡಗಳಿಗೆ ನಾವು ಬೇಡ ಅಂತ ಹೇಳಿ ನಾವು ಮುಷ್ಕರವನ್ನು ಕೈಗೊಂಡಿರ್ತೇವೆ. ನಮ್ಮ ಈ ಮುಷ್ಕರಕ್ಕೆ ನಮ್ಮ NGO ಅಧ್ಯಕ್ಷರಲ್ಲಿ, ಕಂದಾಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರಲ್ಲಿ, ಗ್ರಾಮ ಸಭೆಗಳಲ್ಲಿ ಎಲ್ಲರೂ ಸಂಪೂರ್ಣವಾಗಿ ಬೆಂಬಲ ನೀಡುತ್ತಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಯಾವುದೇ ಮುಷ್ಕರವನ್ನು ಹಿಂತೆಗೆದುಕೊಳ್ಳೋದಂತ ನನ್ನ ಈ ಮೂಲಕ ತಿಳಿಸುತ್ತೇವೆ. ವಯಲ್ ಪೂಜಾರಿ, ಗ್ರಾಮ ಆಡಳಿತ ಅಧಿಕಾರಿಗಳ ತಾಲೂಕು ಘಟಕದ ಅಧ್ಯಕ್ಷರು. ನಿಮ್ಮನಾಡು ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.